ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ವಿಡಿಯೋ ಚಾನಲ್ ವೀಕ್ಷಕರಿಗೆ ನಾನು ಇವತ್ತು ಒಂದು ಹೊಸ ವಿಡಿಯೋ ನೋಟಿಫಿಕೇಷನ್ ಇನ್ಫಾರ್ಮೇಷನ್ ತೊಗೊಂಡು ಬಂದಿದ್ದೀನಿ. ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾರ್ಯಾರು ಕಂಡಕ್ಟರ್ ಪೋಸ್ಟ್ಗೋಸ್ಕರ ಕಾಯ್ಕೊಂಡಿದ್ದೀರೋ ಅವರಿಗೆಲ್ಲ ಏನಪ್ಪ ಹೊಸ ವಿಚಾರ ಅಂತಂದರೆ, ಇಲ್ಲಿ ನೋಡ್ಬೋದು, ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇವರ ನೋಟಿಫಿಕೇಷನ್ ನಂಬರು, ನೋಟಿಫಿಕೇಷನ್ ಡೇಟ್ ನೋಡ್ಬೋದು, 24/2/2024 ಅಂದಿರೋದು. ಏನಪ್ಪ ಅಂದ್ರೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ನಿರ್ವಾಹಕ ಅಂದರೆ ಕಂಡಕ್ಟರ್ ದರ್ಜೆ 3 ಮೇಲ್ವಿಚಾರಕೇತರ ಹುದ್ದೆಗಳನ್ನು ಸಂಸ್ಥೆಯ ಪದವೊಂದರ ಮತ್ತು ನೇಮಕಾತಿ ನಿಯಮಾವಳಿಗೆ 1982 ತದನಂತರ ಸಲಹೆ ತಿದ್ದುಪಡಿ ಅನುಸಾರ ಮಿಕ್ಕುಳಿದ ಹಾಗೂ ಸ್ಥಳೀಯ ಅಂದರೆ HK ನಾನ್ HK ಇವರೆರಡು ಮತ್ತು ಬ್ಯಾಕ್ಲಾಗ್ ಎಲ್ಲನೂ ಸೇರಿ ಟೋಟಲ್ 2500 ಪೋಸ್ಟ್ ಇದೆ. ಎಲ್ಲನೂ ಡೀಟೇಲಾಗಿ ನೋಡ್ಕೋಬೋದು. ನೋಡಿ, ಮಿಕ್ಕುಳಿದ ವೃಂದ 2286 ಪೋಸ್ಟ್ ಇದೆ. ನೋಡಿ, ಇಲ್ಲಿ ನೋಡ್ಬೋದು. ಹುದ್ದೆಗಳ ವರ್ಗೀಕರಣ ಅಂದರೆ ಯಾವ್ಯಾವ ಕ್ಯಾಟಗಿರಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತೇಳಿ ಇಲ್ಲೆಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ನೋಡಿ, ಸಾಮಾನ್ಯ ವರ್ಗ, ಮಹಿಳಾ ಮೀಸಲು, ಮಾಜಿ ಸೈನಿಕ, ಯೋಜನೆ ನಿರಾಶ್ರಿತ, ಗ್ರಾಮೀಣ, ಕನ್ನಡ ಮಾಧ್ಯಮ, ತೃತೀಯ ಲಿಂಗಿ, ಒಟ್ಟು ಟೋಟಲ್ ಪೋಸ್ಟು ಪ್ರವರ್ಗ 1, ಸೆಕೆಂಡ್ ಎ, ಸೆಕೆಂಡ್ ಬಿ, ಥರ್ಡ್ ಬಿ, ಯಾವ ಕ್ಯಾಟಗಿರಿಗೆ ಎಷ್ಟೆಷ್ಟಿದೆ ಅಂತೇಳಿ ಡೀಟೇಲಾಗಿ ಕೊಟ್ಟಿದ್ದಾರೆ. ನೋಡಿ, ಇದು ಮಿಕ್ಕುಳಿದ ವೃಂದ ಅಂದರೆ ಎಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಆಗ್ಬೋದು. ಅಂದರೆ HK ನಾನ್ HK ಅವರೆಲ್ಲನೂ ಇದಕ್ಕೆ ಅಪ್ಲಿಕೇಶನ್ ಆಗ್ಬೋದು. ನೆಕ್ಸ್ಟ್ ಮುಂದೆ ನೋಡಿ, ಸ್ಥಳೀಯ ವೃಂದ 199 ಪೋಸ್ಟ್ ಇದ್ದಾವೆ. ಸ್ಥಳೀಯ ವೃಂದ ಅಂದರೆ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ರಿಸರ್ವ್ ಆಗಿರೋ ಪೋಸ್ಟ್ಗಳು. ಮತ್ತು ಹಿಂಬಾಕಿ ಹುದ್ದೆಗಳು ಟೋಟಲ್ 15 ಇದಾವೆ. ಎಲ್ಲ ಸೇರಿಬಿಟ್ಟು 214. ಅಂದರೆ ಇವು 2286 ಪ್ಲಸ್ 214 ಸೇರಿ 2500 ಪೋಸ್ಟ್ ಇದ್ದಾವೆ. ಇದರಾಗೂ ಯಾವ್ಯಾವ ಕ್ಯಾಟಗಿರಿ ಯಾವ್ಯಾವ ಥರ ಇದೆ ಅಂತೇಳಿ ಹೈದರಾಬಾದ್ ಕರ್ನಾಟಕದವರಿಗೆ ಡೀಟೇಲ್ ಇದೆ, ನೋಡ್ಕೋಬೋದು ನೀವು. ಮುಂದುವರೆದು, ಮೇಲ್ಕೊಂಡ ಹುದ್ದೆಗಳ ಸಂಖ್ಯೆಯು ತಾತ್ಕಾಲಿಕವಾಗಿದ್ದು ಅವಶ್ಯಕತೆಗೆ ಅನುಗುಣವಾಗಿ ಮಾರ್ಪಡಿಸಬಹುದಾಗಿದೆ. ಅಂದ್ರೆ ಇವು ಮೇಲ್ಗಡೆ ಏನು ಕೊಟ್ಟಿದ್ದಾರೆ ಪೋಸ್ಟು, ಇವು ತಾತ್ಕಾಲಿಕವಾಗಿ ಅಂದರೆ ಅವರಿಗೆ ಬೇಕಾದರೆ ಪ್ಲಸ್ ಮಾಡ್ಕೋಬೋದು, ಹೆಚ್ಚು ಕಡಿಮೆ ಅಂದರೆ ಒಂದೆರಡು ಕಟ್ಟು ಮಾಡ್ಕೋಬೋದು. ಸಮತಲ ಮೀಸಲು ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಅಂಥ ಸ್ಥಾನಗಳನ್ನು ಆಯಾ ವರ್ಗಕ್ಕೆ ಸೇರಿದ ಸಾಮಾನ್ಯ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ಅಂದರೆ ಕ್ಯಾಟಗಿರಿಗಳಲ್ಲಿ ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂದರೆ ಅದೇ ಕ್ಯಾಟಗಿರಿದವ್ರಿಗೆ ಹುಡುಗರಿಗೆ ಭರ್ತಿ ಮಾಡ್ಕೊತೀನಿ ಅಂತ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳಿಗೆ ಸೂಚನೆಗಳು. ಸ್ಥಳೀಯ ವೃಂದದ ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಿರ್ತಾರೆ. ಅಂದರೆ ಹೈದರಾಬಾದ್ ಕರ್ನಾಟಕಕ್ಕೆ 214 ಪೋಸ್ಟ್ ಇದ್ದಾವೆ, ಅವ್ರು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು. ನಾನ್ HKದವ್ರು ಅದಕ್ಕೆ ಹಾಕಕ್ಕೆ ಬರೋಂಗಿಲ್ಲ ಅಂತ. ಕಲ್ಯಾಣ ಕರ್ನಾಟಕ ಪ್ರದೇಶ ಸ್ಥಳೀಯ ವ್ಯಕ್ತಿಗಳು ಸ್ಥಳೀಯ ಹಾಗೂ ಮಿಕ್ಕುಳಿದ 2 ವೃಂದದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಹೈದರಾಬಾದ್ ಕರ್ನಾಟಕ ಹುಡುಗರಿಗೆ ಏನಪ್ಪ ಗುಡ್ ನ್ಯೂಸ್ ಅಂದರೆ, ಅವರು ಹೈದರಾಬಾದ್ ಕರ್ನಾಟಕ ಪೋಸ್ಟಿಗೂ ಹಾಕ್ಬೋದು, ಮಿಕ್ಕುಳಿದ ಪೋಸ್ಟಿಗೂ 2 ಕಡೆ ಇವರು ಹಾಕ್ಬೋದು. ಅವರು ಹಾಕಿಬಿಟ್ಟು ಅದು ಯಾವ ಪೋಸ್ಟಿಗೆ ಹಾಕಿದ್ದೀವಿ ಅಂಥೇಳಿ ಕಡ್ಡಾಯವಾಗಿ ಸ್ಪಷ್ಟವಾಗಿ ನಮೂದಿಸ್ಬೇಕಾಗ್ತದೆ. ಯಾರು ಹೈದರಾಬಾದ್ ಕರ್ನಾಟಕ ಹುಡುಗರು HKಗೆ ಹಾಕಿದ್ದೀವೋ ಇಲ್ಲ ನಾನ್ HK ಹಾಕಿದ್ದೀವೋ ಅಂತ ಸ್ಪಷ್ಟವಾಗಿ ನಮೂದಿಸ್ಬೇಕು, ಯಾವುದರಲ್ಲಿ ನಾವು ರಿಸರ್ವೇಷನ್ ಬಯಸ್ತೀವಿ ಅಂತೇಳಿ. ಇಲ್ಲಿದೆ ನೋಡಿ, ಸ್ಥಳೀಯ ಹಾಗೂ ಮಿಕ್ಕುಳಿದ 2 ವೃಂದಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದಲ್ಲಿ ಸ್ಪಷ್ಟವಾಗಿ ನಮೂದಿಸತಕ್ಕದ್ದು. ಮುಂದೆಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ.
ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಸ್ಥಳೀಯ ಹಾಗೂ ಮಿಕ್ಕುಳಿದ ವೃಂದದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಲ್ಲಿ ಈ ಎರಡೂ ವೃಂದಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಒಂದೇ ಸಾಮಾನ್ಯ ಪರೀಕ್ಷೆಯನ್ನು ನಡೆಸಲಾಗುವುದು. ಇವರು ಎರಡೂ ಕಡೆ ಅಪ್ಲಿಕೇಶನ್ ಹಾಕಿದ್ರೂ ಒಂದೇ ಎಕ್ಸಾಮ್ ಕನ್ಸಿಡರ್ ಮಾಡಿಕೊಂಡು ಆ ಕಡೆ ಈ ಕಡೆ ಸೆಲೆಕ್ಷನ್ ಪ್ರೊಸೆಸ್ ನಡೆಸ್ತಾರೆ. ಆ ಕಡೆ ಈ ಕಡೆ ಬೇರೆ ಬೇರೆ ಎಕ್ಸಾಮ್ ಇಡೋದಿಲ್ಲ. ಎಲ್ಲ ಹುದ್ದೆಗಳಿಗೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಅಂದರೆ ಏನು ಪಾಸ್ ಆಗಿರ್ಬೇಕಂತೇಳಿ ಇಲ್ಲಿ ನೋಡಿ. ಶೈಕ್ಷಣಿಕ ವಿದ್ಯಾರ್ಹತೆ ಪಿ ಯು ಸಿ ಅಂದರೆ 12ನೇ ಕ್ಲಾಸ್. PUC ಆರ್ಟ್ಸ್ ಮಾಡಿರ್ಬೋದು, ಕಾಮರ್ಸ್ ಮಾಡಿರ್ಬೋದು, ಸೈನ್ಸ್ನಲ್ಲಿ ಉತ್ತೀರ್ಣರಾಗಿರತಕ್ಕದ್ದು. PUC ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಸೈನ್ಸ್ನಲ್ಲಿ ಯಾವುದೇ ಆಗಲಿ ಪಾಸ್ ಆಗಿರಬೇಕು. ಅಥವಾ 10+2 ICSE CBSE ಇದರಲ್ಲಿ ಉತ್ತೀರ್ಣರಾದರೂ ಭೀ ನಡೆಯುತ್ತೆ. ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷಗಳ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರತಕ್ಕದ್ದು. ಅಥವಾ 3 ವರ್ಷಗಳ ಡಿಪ್ಲೊಮಾ ಪಾಸ್ ಆದರೂ ಭೀ ನಡೀತದೆ. ಅಥವಾ ಮುಕ್ತ ವಿಶ್ವವಿದ್ಯಾಲಯದಿಂದ ಪಡೆದ PUC 12ನೇ ತರಗತಿ ಅಥವಾ JOC ಅಥವಾ JLC ಕೋರ್ಸ್ಗಳನ್ನು ಹೊರತುಪಡಿಸಿ, ಅಂದರೆ ಓಪನ್ ಯೂನಿವರ್ಸಿಟಿಯಲ್ಲಿ JOC ಮತ್ತು JLC ಕೋರ್ಸ್ ಏನು ಮಾಡಿರ್ತಾರಲ್ಲ ಅವುಗಳನ್ನು ಹೊರತುಪಡಿಸಿ ಬೇರೆ ತತ್ಸಮಾನ ಅದು ಯಾವ ಇದು ಅವೆಲ್ಲ ನಡೆಯುತ್ತೆ. ಮಾನ್ಯತೆ ಹೊಂದಿರುವ ಮೋಟಾರು ವಾಹನ ನಿರ್ವಾಹಕ ಪರವಾನಗಿ ಬ್ಯಾಡ್ಜನ್ನು ಹೊಂದಿರತಕ್ಕದ್ದು. ಅಂದರೆ ಇಲ್ಲಿ ಕಂಡಕ್ಟರ್ ಲೈಸೆನ್ಸು ಪ್ಲಸ್ ಬ್ಯಾಡ್ಜ್ ಕಂಪಲ್ಸರಿ ಹೊಂದಿರಲೇಬೇಕು. ಇಲ್ಲಿದೆ ನೋಡಿ, ಕಂಪಲ್ಸರಿ ಹೊಂದಿರಲೇಬೇಕು. ಮುಂದುವರೆದು ದೇಹದಾಢ್ಯತೆ ಅಂದರೆ ಪುರುಷ ಮತ್ತು ಮಹಿಳೆ ಹೈಟ್ ಎತ್ತರ 160 ಸೆಂಟಿಮೀಟ್ರ್ 160 ಸೆಂಟಿಮೀಟ್ರ್ ಪುರುಷರಿಗೆ, ಮಹಿಳೆಯರಿಗೆ 150 ಸೆಂಟಿಮೀಟ್ರ್. ವಯೋಮಿತಿ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಅಂದರೆ ಲಾಸ್ಟ್ ಡೇಟ್ ಏನಿದೆ 10/4/2024 ಲಾಸ್ಟ್ ಡೇಟ್ ಇದೆ. ನೋಡ್ಬೋದು ನಾವಿಲ್ಲಿ ಲಾಸ್ಟ್ ಡೇಟ್ ಏನಿದೆ ಇಲ್ಲಿ 10/4/2024 ಅದೊಂದು. ಈ ಕೆಳಕಂಡಂತೆ ಕನಿಷ್ಠ ವಯೋಮಿತಿ ಹೊಂದಿರಬೇಕು ಮತ್ತು ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು. ಯಾರ್ಯಾರಿಗೆ ಏಜ್ ಯಾವ ಥರ ಇರಬೇಕು ಅಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕನಿಷ್ಠ ಎಷ್ಟಿರಬೇಕು, ಗರಿಷ್ಠ ಎಷ್ಟಿರಬೇಕು ಅಂಥೇಳಿ. ಸಾಮಾನ್ಯ ವರ್ಗ 18 ವರ್ಷ ಮಿನಿಮಮ್ ಆಗಿರಬೇಕು, ಮ್ಯಾಕ್ಸಿಮಮ್ 35 ವರ್ಷ ಜನರಲ್ ಅವರಿಗೆ. ಸೆಕೆಂಡ್ ಬಿ ಥರ್ಡ್ ಬಿ ಅವರಿಗೆ 18 ವರ್ಷ, ಅವ್ರಿಗೆ ಕನಿಷ್ಠ 18 ವರ್ಷ, ಗರಿಷ್ಠ 38 ವರ್ಷ ಮುಗಿಬಾರ್ದು. ಯಾವ ಡೇಟಿಗೆ 10/4/2024. ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ ಒಂದು ಕ್ಯಾಟಗಿರಿ ಅವರಿಗೆ ಮಿನಿಮಮ್ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 40 ವರ್ಷ ಮುಗಿದಿರಬಾರ್ದು. ಮಾಜಿ ಸೈನಿಕ ಅಥವಾ ಇಲಾಖೆ ಅಭ್ಯರ್ಥಿ ಆಲ್ರೆಡಿ ಡಿಪೋಲಿ ಕೆಲಸ ಮಾಡ್ತಿರ್ತಾರಲ್ಲ ಡಿಪಾರ್ಟ್ಮೆಂಟ್ ಹುಡುಗರು, ಅವರು 45 ವರ್ಷ ಮೀರಿರಬಾರ್ದು. ಮಿನಿಮಮ್ ವಯಸ್ಸಿಂದವರಿಗಿದೆಲ್ಲ ಮ್ಯಾಕ್ಸಿಮಮ್ 45 ವರ್ಷ ಮೀರಿರಬಾರ್ದು. ಮುಂದುವರೆದು ನೋಡ್ಕೊಳ್ಳಿ, ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ. ತರಬೇತಿ ಅವಧಿ ನೋಡಿ, ತರಬೇತಿ ಅವಧಿ ಭತ್ಯೆ ಮತ್ತು ವೇತನ ಶ್ರೇಣಿ. ನಿರ್ವಾಹಕ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು 1 ವರ್ಷ ಕಾಲ ವೃತ್ತಿ ತರಬೇತಿಯಾಗಿ ನಿಯೋಜಿಸಲಾಗುವುದು. ಈ ತರಬೇತಿ ಅವಧಿಯಲ್ಲಿ ಮಾಸಿಕ ಸಮಗ್ರ ತರಬೇತಿ ಭತ್ಯೆಯಾಗಿ 9,100 ಅನ್ನು ನೀಡಲಾಗುವುದು. ಅಂದರೆ 1 ವರ್ಷ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. 9,100 ರೂಪಾಯಿ ಪೇಮೆಂಟ್ ಇರುತ್ತೆ. ಪ್ಲಸ್ TADA ಗೌರ್ಮೆಂಟ್ ಯಾವ ಪ್ರೋಸೆಸ್ ಇದೆ ಆ ಥರ ಕೊಡ್ತಾರೆ. ಆಯ್ಕೆಗೊಂಡ ಅಭ್ಯರ್ಥಿಗಳು 1 ವರ್ಷದ ವೃತ್ತಿ ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದಲ್ಲಿ ಅವರನ್ನು ನಿಯಮಾನುಸಾರ 2 ವರ್ಷಗಳ ಅವಧಿಗೆ ಕಾಯಂ ಪೂರ್ವ ಪರೀಕ್ಷಾ ಸೇವೆಯಲ್ಲಿ ನೇಮಕಗೊಳಿಸಿ ಈ ಕೆಳಕಾಣಿಸಿದಂತೆ ಕಾಲಿಕ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿದೆ. 1 ವರ್ಷ ಆ ಪೀರಿಯಡಲ್ಲಿ ನೀವು ಟ್ರೈನಿಂಗ್ ಮುಗಿಸಿದ ತಕ್ಷಣ ನಿಮಗೆ ಮತ್ತೆ 2 ವರ್ಷ ಪ್ರೊಬೇಷನರಿಯಲ್ಲಿ ಇದು ಮಾಡಿ ಈ ಥರ ಪೇಮೆಂಟ್ ಕೊಡ್ತಾರೆ ನೋಡಿ. ಈ ಥರ ಇದೆ. ನೆಕ್ಸ್ಟು
2 ವರ್ಷಗಳ ಕಾಯಂ ಪೂರ್ವ ಪರೀಕ್ಷಾ ಸೇವೆಯನ್ನು ತೃಪ್ತಿಕರವಾಗಿ ಪೂರೈಸಿದಲ್ಲಿ ಅಂಥವರನ್ನು ಸದರಿ ಹುದ್ದೆ ಸೇವೆಯಲ್ಲಿ ನೇಮಕಾತಿ ಪ್ರಾಧಿಕಾರದಿಂದ ಕಾಯಂಗೊಳಿಸಲಾಗುವುದು. ಅಂದರೆ 1 ವರ್ಷ ಟ್ರೈನಿಂಗು, ಆಮೇಲೆ 2 ವರ್ಷ ಪ್ರೊಬೇಷನರಿ, ಟೋಟಲ್ 3 ವರ್ಷ ನೀವು ನೀಟಾಗಿ ಮುಗಿಸ್ಬೇಕು. 3 ವರ್ಷ ನೀಟಾಗಿ ಮುಗಿಸಿದ್ರೆ ನಿಮಗೆ ನೆಕ್ಸ್ಟು ಪರ್ಮನೆಂಟ್ ಆಗುತ್ತೆ BMTCಯಲ್ಲಿ. ಅರ್ಜಿ ಸಲ್ಲಿಸುವ ವಿಧಾನ. ಅರ್ಜಿ ಯಾವ ಥರ ಸಲ್ಲಿಸ್ಬೇಕಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ ಅಂದರೆ KE. ಕರ್ನಾಟಕ KE ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಡ್ರೆಸ್ ಇಲ್ಲಿದೆ ನೋಡಿ. ಈ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕಾಗ್ತದೆ. http://kea.kr.nic.in ನಲ್ಲಿ ತೋರಿಸುವ ಲಿಂಕನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ 1 ಬಾರಿ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದ್ದು, ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಎಲ್ಲ ವಿವರಗಳನ್ನು ಓದಿ ಅರ್ಥೈಸಿಕೊಂಡು ನಂತರವೇ ಆಯಾ ಅಭ್ಯರ್ಥಿಗಳಿಗೆ ಅನ್ವಯವಾಗುವ ವಿವರಗಳನ್ನು ಭರ್ತಿ ಮಾಡತಕ್ಕದ್ದು. ಅಂದರೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಎಲ್ಲ ಮಾಹಿತಿ ನೀಟಾಗಿ ನೋಡಿಕೊಂಡು ನಿಮ್ಗೆ ಏನು ಅನ್ವಯ ಆಗ್ತದೆ ಅದು ಮಾತ್ರ ಟಿಕ್ ಮಾಡಿ, ಬೇರೆ ಯಾವುದು ಟಿಕ್ ಮಾಡಬೇಡಿ ಅಂತ ಅವರು ಹೇಳ್ತಾ ಇದ್ದಾರೆ. ಅಭ್ಯರ್ಥಿ ಇತ್ತೀಚಿನ ಪಾಸ್ಪೋರ್ಟ್ ಅಳತೆ ಭಾವಚಿತ್ರ ಹಾಗೂ ಕಪ್ಪು ಶಾಯಿಯ ಸ್ಕೆಚ್ ಅಥವಾ ಮಾರ್ಕರ್ ಪೆನ್ನಲ್ಲಿ ಸಹಿಯನ್ನು ನಿಗದಿಪಡಿಸಿದ ಅಳತೆಯಲ್ಲಿ ಮಾಡಿ ಸ್ಕ್ಯಾನ್ ಮಾಡಿ ಅರ್ಜಿಯಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯಲ್ಲಿನ ವಿವರಗಳು ಮೀಸಲಾತಿ ತಿದ್ದುಪಡಿ ಸೇರ್ಪಡೆ ಮಾಡುವಂತೆ ನೀಡುವ ಯಾವುದೇ ಪ್ರತ್ಯೇಕ ಮನವಿಯನ್ನು ಪರಿಗಣಿಸುವುದಿಲ್ಲ. ಅಂದರೆ ಏನು ಹೇಳ್ತಾ ಇದ್ದಾರೆ, ಸರ್ ನಂದು ಕನ್ನಡ ಮಾಧ್ಯಮ ಇತ್ತು, ನಾನು ಅದ್ರಾಗ ಟಿಕ್ ಮಾಡಲಿಲ್ಲ. ಸರ್ ನಂದು ಯೋಜನೆನ ದಸರಥ ಇತ್ತು, ನಾನು ಟಿಕ್ ಮಾಡಲಿಲ್ಲ. ಸರ್ ಇವಾಗ ನಾನು ಏನು ಮಾಡ್ಬೋದು ಅಂತೇಳಿ ಹೋಗಿ ಮನವಿ ಕೊಟ್ಟರೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ, ನೀವೇನು ಇದು ಮಾಡಿದಾರೋ ಅದು ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೀಟಾಗಿ ಓದ್ಕೊಂಡು ಅರ್ಜಿ ಸಲ್ಲಿಸಿ. ವಯೋಮಿತಿ, ವಿದ್ಯಾರ್ಹತೆ, ಮೀಸಲಾತಿ ಪ್ರಮಾಣಪತ್ರ, ಇತರ ಪ್ರಮಾಣಪತ್ರ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವಂತೆ ಅಧಿಸೂಚನೆ ಅನುಬಂಧದಲ್ಲಿ ಸೂಚಿಸುವ ನಮೂನೆಯಂತೆ ಪಡೆಯತಕ್ಕದ್ದು. ತಪ್ಪಿದಲ್ಲಿ ಅವರ ಮೀಸಲಾತಿ ಅಭ್ಯರ್ಥಿತ್ವವನ್ನು ತಿರಸ್ಕರಿಸಲಾಗುವುದು. ಅಂದ್ರೇನು, ಏನು ನೋಟಿಫಿಕೇಷನ್ ಮಾಡೋರು ಆ ನೋಟಿಫಿಕೇಷನ್ ಒಳಗಡೆ ಎಲ್ಲ ನಿಮ್ಮದು ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ. ವಯೋಮಿತಿ, ವಿದ್ಯಾರ್ಹತೆ, ಮೀಸಲಾತಿ ಇವೆಲ್ಲನೂ ಅದರೊಳಗಡೆ ಮಾಡಿಸ್ಕೊಂಡಿರ್ಬೇಕು. ಅವರು ಕೆಳಗಡೆ ಫಾರ್ಮೆಟ್ಗಳು ಕೊಟ್ಟಿದ್ದಾರೆ, ಆ ಥರ ಫಾರ್ಮೆಟ್ ಇರಬೇಕು ಅಂತ ಹೇಳ್ತವ್ರೆ. ನಿಮ್ಮ ಹತ್ರ ಆಲ್ರೆಡಿ ಅವು ಇದ್ದು ಚಾಲ್ತಿಯಲ್ಲಿದ್ದು ಅಂದರೆ ನಡೀತವೆ, ಇಲ್ಲಾಂದ್ರೆ ಆ ಥರ ಫಾರ್ಮೆಟ್ಗಳು ಈ ಲಾಸ್ಟ್ ಡೇಟ್ ಒಳಗಾಗಿ ರೆಡಿ ಮಾಡ್ಕೊಳ್ಳಿ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಮತ್ತು ಸಮಯದ ನಂತರ ಬರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಲಾಸ್ಟ್ ಡೇಟ್ ಏನದ ಅದ್ರ ಮೇಲೆ ಬಂದು ಅಪ್ಲಿಕೇಶನ್ಗಳು ರಿಜೆಕ್ಟ್ ಮಾಡ್ತಾರೆ. ಅದರೊಳಗಾಗಿ ಅಪ್ಲಿಕೇಶನ್ ಹಾಕಿ. ಫೋಟೋ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡದೆ ಇರುವ ಹಾಗೂ ಅರ್ಜಿ ಶುಲ್ಕ ಸಂದಾಯ ಮಾಡದೆ ಅಥವಾ ಭಾಗಶಃ ಅರ್ಜಿ ಶುಲ್ಕ ಸಂದಾಯ ಮಾಡಿರುವ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಅಂದರೆ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಲಾರ್ದೇ ಅರ್ಜಿ ಹಾಕಿದವರು, ಆಮೇಲೆ ಎಕ್ಸಾಮ್ ಫೀಸ್ ಕಟ್ಟಲಾರ್ದೇ ಅರ್ಜಿ ಹಾಕಿದವರು, ಅಂಥವು ಅರ್ಜಿಗಳಿದ್ರೆ ಅವು ರಿಜೆಕ್ಟ್ ಮಾಡ್ತಾರೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿರುವ ಒಂದು ಪ್ರತಿಯನ್ನು ತಮ್ಮ ಹತ್ತಿರ ಕಡ್ಡಾಯವಾಗಿ ಇಟ್ಟುಕೊಳ್ಳಲು ಸೂಚಿಸಿದೆ. ಅಪ್ಲಿಕೇಶನ್ ಹಾಕಿದ ಮೇಲೆ ಅದು ಅಪ್ಲಿಕೇಶನ್ ಫಾರ್ಮ್ ಒಂದು ಪ್ರಿಂಟ್ ತೆಗೆದುಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳೋಕ್ಕೆ ಹೇಳ್ತಿದ್ದಾರೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಅವಧಿ. ಅರ್ಜಿ ಸಲ್ಲಿಸ್ಲಿಕ್ಕೆ ಡೇಟ್ ಟೈಮ್ ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವಾಗ ಸ್ಟಾರ್ಟ್ ಆಗ್ತದೆ ಅರ್ಜಿ ಹಾಕ್ಲಿಕ್ಕೆ 10/3/2024 ಸ್ಟಾರ್ಟ್ ಆಗ್ತದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಲಾಸ್ಟ್ ಡೇಟು 10/4/2024 ಅಂದರೆ 1 ತಿಂಗಳು ಟೈಮ್ ಕೊಟ್ಟವ್ರೆ. 10/4/2024 ಅಪ್ಲಿಕೇಶನ್ ಹಾಕಿದ್ನು ನಿಮಗೆ ನೆಟ್ವರ್ಕ್ ಪ್ರಾಬ್ಲಮ್, ಸರ್ವರ್ ಪ್ರಾಬ್ಲಮ್ ಹಂಗೇನಾರ ಇದ್ದಾಗ ಎಕ್ಸಾಮ್ ಫೀಸ್ ಕಟ್ಲಿಕ್ಕೆ, ಅರ್ಜಿ ಶುಲ್ಕ ಕಟ್ಲಿಕ್ಕೆ ನಿಮಗೆ ಇನ್ನು ಮೇಲೆ 3 ದಿನ ಎಕ್ಸ್ಟ್ರಾ ಟೈಮ್ ಕೊಟ್ಟವ್ರೆ. 13/4/2024 ನೀವು ಇದನ್ನು ಫೀಸ್ ಕಟ್ಟಬೇಕಾಗ್ತದೆ ನೋಡಿ. ಮತ್ತು ಮುಂದೆ
ಅರ್ಜಿ ಶುಲ್ಕ ಯಾರ್ಯಾರಿಗೆ ಎಷ್ಟಿದೆ ಅಂದರೆ ಸಾಮಾನ್ಯ ಅರ್ಹತೆ ಅಂದರೆ ಪ್ರವರ್ಗ ಸೆಕೆಂಡ್ ಎ, ಸೆಕೆಂಡ್ ಬಿ, ಥರ್ಡ್ ಬಿ ಈ ಕ್ಯಾಟಗರಿಯವರಿಗೆಲ್ಲ ಎಷ್ಟಿದೆ ಎಕ್ಸಾಮ್ ಫೀಸ್ ಅಂದರೆ ಅರ್ಜಿ ಶುಲ್ಕ ಅಂದರೆ 750. ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಮತ್ತು ಹ್ಯಾಂಡಿಕ್ಯಾಪ್ಟ್ ಹುಡುಗರು ಯಾರನ್ನ ಇದ್ದರೆ ಅವರಿಗೆ 500. ಪಾವತಿಸಿದ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ. ನಂದು ಅಪ್ಲಿಕೇಶನ್ ಪೂರ್ತಿಯಾಗಿಲ್ಲ, ಫೀಸ್ ವಾಪಸ್ ಕೊಡ್ರಿ ಮಾಡಿರಿ ಅಂದ್ರೆ ಅವರು ವಾಪಸ್ ಕೊಡೋಂಗಿಲ್ಲ. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೆಯ ಕೆಲಸದ ದಿನವು ಕೊನೆಯ ದಿನಾಂಕ ಆಗಿರ್ತದೆ. ಅಂದರೆ ನಿಮಗೆ ಎಕ್ಸಾಮ್ ಫೀಸ್ ಕಟ್ಲಾಕ ಏನು ಲಾಸ್ಟ್ ಡೇಟ್ ಏನು ಕೊಟ್ಟಿದ್ದಾರೋ ಆ ಲಾಸ್ಟ್ ಡೇಟ್ ಏನಾದರೂ ಗೌರ್ಮೆಂಟ್ ಹಾಲಿಡೇ ಅಥವಾ ಎಮರ್ಜೆನ್ಸಿ ಹಾಲಿಡೇ ಬಂದಿರ್ತಲ್ಲ, ಅಂದರೆ ಈ ಥರ ಸ್ಟ್ರೈಕ್ ಆಗಿ ಅದು ಮಾಡಿ ಬ್ಯಾಂಕ್ಗಳು ರಜೆ ಇದ್ದವು ಆ ಥರ ಏನಾದ್ರು ಪ್ರಾಬ್ಲಮ್ ಇದ್ದರೆ ಮಾರನೇ ದಿನ ಕೊಡ್ತಾರಂಥೇಳಿ ಇದೊಂದು ಗುಡ್ ನ್ಯೂಸೇ ಅನ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಇದು ಕೊಟ್ಟಿದ್ದಾರೆ. ಆಯ್ಕೆ ವಿಧಾನ: ಹಿಂಬಾಕಿ ಹುದ್ದೆಗೆ ಪ್ರತ್ಯೇಕವಾಗಿ ಅರ್ಜಿಗಳನ್ನು ಆಹ್ವಾನಿಸದೇ ಇರುವ ಕಾರಣ ಸ್ಥಳೀಯ ವೃಂದದಡಿ ಅರ್ಜಿ ಸಲ್ಲಿಸುವ ಪ್ರವರ್ಗ ಥರ್ಡ್ ಎಗೆ ಸೇರಿದ ಅರ್ಹ ಅಭ್ಯರ್ಥಿಗಳಿಂದ ಹಿಂಬಾಕಿ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಹಿಂಬಾಕಿ ಹುದ್ದೆಗಳ ಭರ್ತಿಗಾಗಿ ಪ್ರತ್ಯೇಕ ಕಾಯ್ದೆ ವಿಧಾನವನ್ನು ಅನುಸರಿಸಲಾಗುವುದಿಲ್ಲ. ಇದೇನು ಬ್ಯಾಕ್ಲಾಗ್ ಹುದ್ದೆಗಳೇನವಲ್ಲ, ಇವು ಹೆಚ್ಚಿಗೆ ಹುಡುಗರಿಗೆ ಅದ್ರಾಗ ಥರ್ಡ್ ಎದವರಿಗೆ ಮೀಸಲಾಗಿರ್ತಕ್ಕಂಥದ್ದು ಇಲ್ಲಿದೆ ನೋಡಿ. ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಅಂದರೆ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಕನಿಷ್ಠ 30% ಅಂಕಗಳನ್ನು ಪಡೆದ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಪರಿಶೀಲನೆಗೆ ಅರ್ಹರೆಂದು ಪರಿಗಣಿಸಲಾಗುವುದು. ಅಂದರೆ ಅವ್ರೇನು ಎಕ್ಸಾಮ್ ತೊಗೊಂಡಿರ್ತಾರೆ ಅದರ 30% ನೀವು ಮಾರ್ಕ್ಸ್ ತೊಗೊಳ್ಳೇಬೇಕು. ಅಂದರೆ 100ಕ್ಕೆ 30 ನಂಬರ್ ತೊಗೊಳ್ಳೇಬೇಕು ಅಂತ. 200 ನಂಬರ್ ಇತ್ತು ಅಂದರೆ 60 ತೊಗೊಳ್ಳೇಬೇಕು. ಈ ಥರ ಸಾಮಾನ್ಯ ಪರೀಕ್ಷೆ ನಲ್ಲಿ ಗಳಿಸಿದ ಅಂಕಗಳಲ್ಲಿ 75% ಅಂಕಗಳನ್ನು ಹಾಗೂ ಸದರಿ ಹುದ್ದೆಗೆ ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಥಿ ಗಳಿಸಿರುವ ಅಂಕಗಳಲ್ಲಿ 25% ಅಂಕಗಳನ್ನು ಸೇರಿಸಿ ಮೆರಿಟ್ ಆಧಾರದ ಮೇಲೆ ಚಾಲ್ತಿಯಲ್ಲಿರುವ ಅಂದರೆ ಅದೇನು ಎಕ್ಸಾಮ್ ತೊಗೊಳ್ತಾರೋ ಅದ್ರಾಗಿಂದ 75% ಮಾರ್ಕ್ಸ್ ಹಿಡಿತವ್ರೆ. ಆಮೇಲೆ ನಿಮ್ಮದು PUC ಸೆಕೆಂಡ್ PUC ಏನು ಪಾಸ್ ಆಗಿರ್ತಾರೆ ಅದ್ರಾಗ 25 ಮಾರ್ಕ್ಸ್ ಹಿಡಿತಾರೆ. ಅವೆರಡೂ ಸೇರಿಸ್ಬಿಟ್ಟು ನಿಮ್ಮದು ಮೆರಿಟ್ ರೆಡಿ ಮಾಡ್ತಾರೆ, ಅಂದರೆ ಸೆಲೆಕ್ಷನ್ದು ಪ್ರೊಸೆಸ್ ರೆಡಿ ಮಾಡ್ತಾರೆ ಅಂತ. ಅದಕ್ಕೆ ನೀವು ಅದೇನು ಎಕ್ಸಾಮ್ ಇಟ್ಟಿರ್ತಾರೋ ಆ ಎಕ್ಸಾಮ್ನಾಗ ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಳಿ. ನೋಡಿ ಇಲ್ಲಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, 1:5 ಅರ್ಹತಾ ಪಟ್ಟಿಯಲ್ಲಿ ಸ್ಥಾನ ಪಡೆಯದ ಅಂದರೆ ಒಂದು ಪೋಸ್ಟಿಗೆ 5 ಜನ ಅವರಿಗೆ ಸೆಲೆಕ್ಟ್ ಮಾಡಿ ಅವರಿಗೆ ವೆರಿಫಿಕೇಷನ್ ಕರೀತವ್ರೆ. ವೆರಿಫಿಕೇಷನ್ ಬಂದಿದ ಮೇಲೆ ಅಲ್ಲಿ ಯಾರ್ದು ಇದಾವೆ ಮಾರ್ಕ್ಸ್ ಕಾರ್ಡ್ಗಳು ನೋಡಿಕೊಂಡು ಅಲ್ಲಿ ಲಿಸ್ಟ್ ರೆಡಿ ಮಾಡೋಕ್ಕೆ ಪ್ರೋಸೆಸ್ ರೆಡಿ ಮಾಡ್ತವ್ರೆ. ನೋಡಿ ಡೀಟೇಲಾಗಿ ನೋಡ್ಕೊಳ್ಳಿ. ಅಭ್ಯರ್ಥಿಗಳ ಅರ್ಹತೆ ಮತ್ತು ಆಯ್ಕೆ ವಿಷಯದಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಆಯ್ಕೆ ಸಮಿತಿಯ ಅಥವಾ ಸಕ್ಷಮ ಪದ್ಧತಿಗಳ ನಿರ್ಧಾರವೇ ಅಂತಿಮವಾಗಿರ್ತದೆ. ಇವ್ರ ಸೆಲೆಕ್ಷನ್ ಪ್ರೊಸೆಸ್ಸು ಅದು BMTC ಅವರು ಆಯ್ಕೆ ಸಮಿತಿಯವ್ರದ್ದು ಏನು ಇದು ಇದೆ ಅದೇ ಅಂತಿಮವಾಗಿರ್ತದೆ. ಪರೀಕ್ಷೆ ದಿನಾಂಕ, ಮೂಲ ದಾಖಲೆ ಪರಿಶೀಲನೆ ಮತ್ತು ದೇಹದಾರ್ಢ್ಯತೆ ಪರಿಶೀಲನೆ ದಿನಾಂಕಗಳನ್ನು ಇತರೆ ಮಾಹಿತಿಯನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಅಂದರೆ ಯಾವ ಡೇಟು ಏನು ಎಕ್ಸಾಮ್ದು ಆಮೇಲೆ ಫಿಸಿಕಲ್ ಟೆಸ್ಟ್ ಯಾವಾಗ ಏನು ಅಂತೇಳಿ ಈ BMTC ಒಂದು ವೆಬ್ಸೈಟಲ್ಲಿ ಕೊಡ್ತಾರೆ. BMTC ವೆಬ್ಸೈಟು ಇಲ್ಲಿದೆ ನೋಡ್ಕೊಳ್ಳಿ. ಇದರಲ್ಲಿ ಅದು ಕೊಡ್ತಾರೆ ಡೀಟೇಲಾಗಿ. ಎಕ್ಸಾಮ್ ಫೀಸ್ ಕಟ್ಟೋದು ಬೇರೆ, ಅಪ್ಲಿಕೇಶನ್ ಹಾಕೋದು ಬೇರೆ, ಇದು ನಮ್ಮದು ವೆರಿಫಿಕೇಷನ್ದು ವೆಬ್ಸೈಟೇ ಬೇರೆ ಇದೆ. ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಇಲ್ಲ, ಸಾರಿ, ಎರಡೂ ಇದರಲ್ಲಿ ಕೊಡ್ತವ್ರೆ. ಏನು ನೀವು ಅದರಲ್ಲೂ ನೋಡ್ಕೋಬೋದು, ಇದರಲ್ಲೂ ನೋಡ್ಕೋಬೋದು. ಇವೆರಡು ವೆಬ್ಸೈಟ್ ಇದ್ದಾವೆ, ಎರಡು ವೆಬ್ಸೈಟಲ್ಲಿ ನೋಡ್ಕೋಬೋದು. ಸಾಮರ್ಥ್ಯ ಪರೀಕ್ಷೆ ವಿಧಾನ ಅಂದರೆ ಈ ಎಕ್ಸಾಮ್ ಯಾವ ಥರ ತಗೊಳ್ತವ್ರೆ, ಆಮೇಲೆ ಅದರಲ್ಲಿ
ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳ ಸಾಮಾನ್ಯ ಪರೀಕ್ಷೆಯನ್ನು ನಡೆಸಲಾಗುವುದು. ಅಪ್ಲಿಕೇಶನ್ ಹಾಕಿದವರು ಎಲ್ಲರಿಗೂ ಎಕ್ಸಾಮ್ ಇದ್ದೇ ಇರುತ್ತೆ. ಅದು ಅಂದರೆ ಪರೀಕ್ಷೆಯನ್ನು ಆಫ್ಲೈನ್ OMR ಅಂದರೆ ಒಂದು OMR ಶೀಟ್ ಕೊಟ್ಟಿರ್ತಾರೆ, ಒಂದು ಕ್ವಶನ್ ಕೇಳ್ತಾರೆ, ಅದಕ್ಕೆ 4 ಆನ್ಸರ್ ಇರ್ತವೆ. ಆ 4 ಆನ್ಸರ್ದಾಗ ಯಾವ್ದು ಕರೆಕ್ಟ್ ಇರ್ತದೆ ಅದಕ್ಕೆ ನೀವು ರೌಂಡ್ ಮಾರ್ಕ್ ಮಾಡಬೇಕಾಗ್ತದೆ. ತಪ್ಪಿದ್ದರೆ 4ರದಾಗ ಒಂದು ಆನ್ಸರ್ ಕರೆಕ್ಟ್ ಇರ್ತದೆ, ಯಾವ್ದು ಕರೆಕ್ಟ್ ಇರ್ತದೋ ಅದು ಮಾತ್ರ ನೀವು ಟಿಕ್ ಮಾಡಬೇಕು. ಈ ಎಕ್ಸಾಮು ಮ್ಯಾಕ್ಸಿಮಮ್ ಎಲ್ಲೆಲ್ಲಿ ನಡೆಸ್ತದ್ರೆ ಬೆಂಗಳೂರು, ಮೈಸೂರು, ತುಮಕೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಬೀದರ್, ಕೊಪ್ಪಳ, ರಾಯಚೂರು ಮತ್ತು ಕಲಬುರಗಿ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಇವೇನು ಊರುಗಳ ಹೆಸರು ಕೊಟ್ಟವರು ಅಲ್ಲಿ ಎಲ್ಲ ಇದರಲ್ಲಿ ಎಕ್ಸಾಮ್ಗಳು ನಡೆಸ್ತಾರೆ ಆ ಡಿಸ್ಟಿಕ್ಗಳಲ್ಲಿ. ಡೀಟೇಲಾಗಿ ನೋಡ್ಕೊಳ್ಳಿ. ಒಂದ್ಸಲ ವೆಬ್ಸೈಟ್ ಅಡ್ರೆಸ್ಗೆ ಹೋಗಿದ್ರೆ ನಿಮಗೆಲ್ಲ ಡೀಟೇಲ್ ಗೊತ್ತಾಗುತ್ತೆ. ಪರೀಕ್ಷೆ ಮಾದರಿ ಮತ್ತು ಪಠ್ಯಕ್ರಮ ನೋಡಿ. ಎಕ್ಸಾಮಲ್ಲಿ ಏನೇನು ಯಾವುದಕ್ಕೆ ಸಂಬಂಧಪಟ್ಟಿದ ಕ್ವಶನ್ಗಳು ಬರ್ತಾವೆ ಅಂಥೇಳಿ: ಪ್ರಚಲಿತ ಘಟನೆಗಳು, ಸಾಮಾನ್ಯ ಜ್ಞಾನ, ದೈನಂದಿನ ಗ್ರಹಿಕೆ, ಭಾರತ ಸಂವಿಧಾನ, ವಿಶೇಷ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಸಹಕಾರ ಸಂಸ್ಥೆ, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು, ಅಭಿವೃದ್ಧಿ ಕುರಿತು ವಿಷಯಗಳು, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ. ಈ ಥರ 200 ಮಾರ್ಕ್ಸಿಂದ ಎಕ್ಸಾಮ್ ಇರುತ್ತೆ ನಿಮಗೆ. 200ಅಲ್ಲಿ ನೀವು 60 ನಂಬರ್ ಕಂಪಲ್ಸರಿ ತಗೊಳ್ಳೇಬೇಕು. 60 ತೊಗೊಂಡ್ರೆ ನೀವು ಅದಕ್ಕೆ ಎಲಿಜಿಬಲ್ ಆಗ್ತೀರಿ. ಆಮೇಲೆ ಕಾಂಪಿಟೇಷನ್ದಲ್ಲಿ 75% ಇಟ್ಕೊಂಡು ಅದು ಬೇರೆ. ಮಿನಿಮಮ್ ಎಲಿಜಿಬಲ್ ಆಗಲೇಬೇಕು ಅಂದರೆ 60 ನಂಬರ್ ತಗೊಳ್ಳೇಬೇಕು. ಇದರಲ್ಲಿ ಮುಂದುವರಿದು ಋಣಾತ್ಮಕ ಮೌಲ್ಯಮಾಪನ ನೋಡಿ. ಇದು ಇಂಪಾರ್ಟೆಂಟು. ಋಣಾತ್ಮಕ ಮೌಲ್ಯಮಾಪನ ಏನಿದು ಅಂದರೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿ ಯಾವುದಾದ್ರೂ ಒಂದನ್ನು ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 ಅಂಶದಷ್ಟು ಅಂಕಗಳು ಕಳೆಯಲಾಗುವುದು. ನೋಡಿ, ಇದು ಇಂಪಾರ್ಟೆಂಟು, ವೆರಿ 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 ಇಂಪಾರ್ಟೆಂಟ್. ಏನಂದರೆ ನೀವು ಅದು ಆನ್ಸರ್ ನಿಮಗೆ ಗೊತ್ತಿರಲ್ಲ, ಯಾವುದೋ ಒಂದು ಹಾಕೊಂಡಿದ್ದು ಕರೆಕ್ಟ್ ಆದ್ರೂ ಆಗ್ಬೋದು ಅಂತೇಳಿ ಡೌಟ್ ಮೇಲೆ ಹಾಕ್ತಿರೋ. ಆ ಡೌಟ್ ಮೇಲೆ ಹಾಕಿದರೆ ಅದು ತಪ್ಪಾಯಿತು ಅಂದರೆ ನೀವೇನು ನಂಬರ್ ತೊಗೊಂಡಿರ್ತೀರೋ ಆ ನಂಬರಲ್ಲಿ 1/4 ನಂಬರು ಕಟ್ ಆಗ್ತದೆ. ಅದೇ ಥರ 4 ಆನ್ಸರ್ ತಪ್ಪು ಮಾಡಿದರೆ ನೀವು ತೊಗೊಂಡಿದ್ದ ನಂಬರ್ದಾಗೆ 1 ನಂಬರ್ ಕಟ್ ಮಾಡಿಬಿಡ್ತಾರೆ ತಪ್ಪು ಆನ್ಸರ್ಗಳು ಹಾಕಿದರೆ. ಅಂದರೆ ನಿಮಗೆ ಡೌಟ್ ಇತ್ತು ಅಂದರೆ ಬಿಟ್ಬಿಡ್ರಿ. ಕರೆಕ್ಟಾಗಿ ಕಾನ್ಫಿಡೆಂಟ್ ಗೊತ್ತಿದ್ದರೆ ಮಾತ್ರ ಅವುಗಳನ್ನು ಟಿಕ್ ಮಾಡಿ ಹಾಕ್ರಿ. ಡೌಟ್ ಇದ್ದೀವಿ ಮಾತ್ರ ಬಿಟ್ಬಿಡ್ರಿ. ಇಲ್ಲಾಂದರೆ ನೀವು ತೊಗೊಂಡಿದ್ದ ನಂಬರ್ನು ಇಲ್ಲ ಕಳ್ಕೊಬೇಕಾಗುತ್ತೆ. ಸಾಮಾನ್ಯ ಅರ್ಹತಾ ಷರತ್ತುಗಳು ಇದು ಮಾಮೂಲಾಗಿ ಭಾರತೀಯ ನಾಗರಿಕನಾಗಿರಬೇಕು, ಆಮೇಲೆ PUC ಪಾಸ್ ಆಗಿರಬೇಕು, ದುರ್ನಡತೆಯಿಂದ ಇರಬಾರ್ದು. ಅವೆಲ್ಲ ಮಾಮೂಲಿ ಎಲ್ಲ ಇದ್ದಿರ್ತಾವೆ. ಇವೆಲ್ಲ ನೀಟಾಗಿ ಓದ್ಕೊಳ್ಳಿ. ಸೂಚನೆ: ನಿಗದಿತ ಶೈಕ್ಷಣಿಕ ವಿದ್ಯಾರ್ಥಿಯ ಜೊತೆಗೆ ಈ ಮೇಲ್ಕಂಡ ಷರತ್ತುಗಳನ್ನು ಪೂರೈಸುವ ಅಭ್ಯರ್ಥಿಗಳು ಮಾತ್ರ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿರುತ್ತಾರೆ. ಅದೇನಪ್ಪ, ನೀವು PUC ಪಾಸಾಗಿ ಇಲ್ಲೇನು ಡೀಟೇಲಾಗಿ ಕೊಟ್ಟವರು ಇವೆಲ್ಲ ನೀವು ಇರಲೇಬೇಕು. ಅಂತಂದರೆ ಸ್ಥಳೀಯ ವ್ಯಕ್ತಿಗಳಾಗಿರ್ಬೇಕು, ಭಾರತೀಯ ನಾಗರಿಕನಾಗಿರ್ಬೇಕು, ಆಮೇಲೆ ನಿಮ್ಮ ಮೇಲೆ ಯಾವುದು ಕೇಸ್ಗಳಾಗಿರ್ಬಾರ್ದು. ಈ ಥರ ಎಲ್ಲ ಇದ್ದಿರ್ತಾವೆ, ನೀಟಾಗಿ ನೋಡ್ಕೊಳ್ಳಿ. ಕೆಳಕಂಡ ಪ್ರಮಾಣಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿ ಇರುವಂತೆ ನೋಡಿಕೊಳ್ಳತಕ್ಕದ್ದು. ಅಂದರೆ ಲಾಸ್ಟ್ ಡೇಟ್ ಏನದ, ಲಾಸ್ಟ್ ಡೇಟ್ ಒಳಗೆ ನಿಮ್ಮದು ಡಾಕ್ಯುಮೆಂಟ್ಸ್ಗಳೆಲ್ಲ ರನ್ನಿಂಗಲ್ಲಿರಬೇಕು. ಅಂದರೆ DL ಏನಪ್ಪ ಅಂದರೆ ನಂದು ಇದು ಮುಗಿದೋಯ್ತು, ರಿನ್ಯೂವಲ್ ಮಾಡಬೇಕು, ಆ ಥರ ಅವೆಲ್ಲ ಇದಿರಬಾರ್ದು. ಆ ಡೇಟ್ ಒಳಗಾಗಿ ನೀವು ರಿನ್ಯೂವಲ್ಗಳೆಲ್ಲ ಮಾಡಿ ಇಟ್ಕೊಳ್ಳಿ. ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಮುಗಿದೋಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಮುಗಿದೋಗುತ್ತೆ. ಆ ಥರ ಇದು ಎಲ್ಲ ಆ ಡೇಟ್ ಒಳಗಾಗಿ ಎಲ್ಲ ಮಾಡಿಟ್ಕೊಳ್ಬೇಕಾಗುತ್ತೆ. ಯಾವ್ಯಾವ ಕ್ಯಾಟಗರಿಗೆ ಏನೇನು ಬರ್ತಾವೋ ಆ ಥರ ಎಲ್ಲ ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಈ ಕೆಳಕಂಡ ಪ್ರಮಾಣಪತ್ರವು ನಿಗದಿತ ನಮೂನೆಯಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡಲು
ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಸಂಬಂಧಪಟ್ಟ ಪ್ರಾಧಿಕಾರಿಗಳಿಂದ ಪಡೆದಿಟ್ಟುಕೊಂಡು ಮೂಲ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಅದೇ ಮೀಸಲಾತಿ ಪ್ರಮಾಣಪತ್ರದ ಹಾಗೂ ಇತರೆ ಪ್ರಮಾಣಪತ್ರಗಳ ಮೂಲ ಪ್ರತಿಗಳನ್ನು ಪರಿಶೀಲನೆಗೆ ಆರಿಸಬೇಕಂತ ವೆರಿಫಿಕೇಷನ್ ಟೈಮಲ್ಲಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ತೊಗೊಂಡು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಕ್ಯಾಟಗರಿಗಳಿಗೆ ಯಾವ ನಮೂನೆಯಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದಾವೆ ಅಂತ ಹೇಳ್ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಡೀಟೇಲ್ ಆಗಿ. ಹೀಗೆ ನೋಡಿಕೊಟ್ಟು ಎಲ್ಲ ಸೂಚನೆಗಳು ಏನಿದ್ದಾವೆ, ಏನೇನು ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದಂದು ಅಧಿಸೂಚನೆಯಲ್ಲಿ ಸೂಚಿಸಿರುವ ವಿದ್ಯಾರ್ಥಿ ಹಾಗೂ ಇತರೆ ಅರ್ಹತೆಗಳನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಹೊಂದಿರತಕ್ಕದ್ದು. ಯಾವ್ಯಾವ ಕ್ಯಾಸ್ಟಿಗೆ ಯಾವ್ಯಾವ ಶಾರ್ಟ್ ಲಿಸ್ಟ್ ಇದ್ದಾವೆ, GM ಅಂದರೆ ಜನರಲ್ ಮೆರಿಟ್, SC ಅಂದರೆ ಶೆಡ್ಯೂಲ್ ಕ್ಯಾಸ್ಟ್, ಈ ಥರ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಆಮೇಲೆ ಡಾಕ್ಯುಮೆಂಟ್ಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಈ ಥರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು ಅಂತೇಳಿ. ಆಮೇಲೆ ಥರ್ಡ್ ಏನವರಿಗೆ ಈ ಥರ ಸರ್ಟಿಫಿಕೇಟ್ ಇರಬೇಕು ಅಂತ. ಹಿಂದುಳಿದ ಅಭ್ಯರ್ಥಿಗಳು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ನಮೂನೆ ಈ ಥರ ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೇಕಂತೇಳಿ. ಆಮೇಲೆ ಪ್ರವರ್ಗ ಸೆಕೆಂಡ್ ಎ, ಸೆಕೆಂಡ್ ಬಿ, ಥರ್ಡ್ ಬಿ ಕ್ಯಾಟಗರಿ ಸೇರಿದವರಿಗೆ ನಮೂನೆ F ಈ ಥರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೇಕಂತೇಳಿ ಮಾಡಲ್ ಕೊಟ್ಟಿದ್ದಾರೆ. ಈ ಥರ ನಿಮ್ಮ ಹತ್ರ ಇದ್ದರೆ ತೊಂದರೆ ಏನಿಲ್ಲ, ಲಾಸ್ಟ್ ಡೇಟ್ ಒಳಗೆ ಅದು ಚಾಲ್ತಿಯಲ್ಲಿರುವಾಗ ಮಾಡ್ಕೊಳ್ಳಿ. ನಾನು ಲಾಸ್ಟ್ ಒಂದು ವಿಡಿಯೋದಾಗ ಹೇಳಿದ್ದೆ, ಯಾವಾಗಾದ್ರೂ ಅಪ್ಲಿಕೇಶನ್ ಕರಿಬೋದು, ವೆರಿಫಿಕೇಷನ್ ಕರಿಬೋದು, ಹೊಸ ನೋಟಿಫಿಕೇಷನ್ ಆಗ್ಬೋದು, ಎಲ್ಲ ಡಾಕ್ಯುಮೆಂಟ್ಸ್ಗಳು ರೆಡಿ ಇಟ್ಕೊಳ್ರಿ ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡವರಿಗೆ ಭಾಳ ಒಳ್ಳೆಯದಾಯಿತು. ಇನ್ನೂ 1 ತಿಂಗಳ ಟೈಮ್ ಇದೆ, ಅದರೊಳಗಾಗಿ ಯಾರ್ಯಾರು ಮಾಡ್ಕೊಂಡಿಲ್ಲ ರೆಡಿ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿರಿ. ಆಮೇಲೆ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಸ್ನೇಹಿತರು ಯಾರ್ಯಾರು ಈ ಪೋಸ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ ಅವರಿಗೆ ಶೇರ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.